ನಮ್ಮ ಮಾವ ಪ್ರತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ 20 ರೂಪಾಯಿ ನೋಟ್ದು 2,000 ರೂಪಾಯಿ ಕೊಡ್ತಾರೆ. ಒಂದು ಕಂತೆ ಹೊಸ ನೋಟ್ಗಳು ಬ್ಯಾಂಕ್ಗೆ ಹೋಗಿ ಇಸ್ಕೊಬಂದು ನನಗೆ ಅಂತ ಕೊಡ್ತಾರೆ. ಅವ್ರು ಕೂಡ ಹೊಸ ನೋಟಲ್ಲಿ ನಾನು ಡೆಕೋರೇಷನ್ ಮಾಡೋದು. ಪ್ರತಿ ವರ್ಷ ದೇವ್ರ ಕುಣಿಸಿದಾಗ ಈ ತರ ನಾನು ಬಿಂದಿಗೆಯಿಂದ ಕಾಸು ಫ್ಲೋ ಆಗ್ತಿರೋ ಒಂದು ಡೆಕೋರೇಷನ್ ಮಾಡೇ ಮಾಡ್ತೀನಿ. ಅದು ನಮ್ಮ ಮಾವ ಕೊಟ್ಟಿದ್ದ ನೋಟಲ್ಲೇ ಆಗ್ಬೇಕು. ಎಷ್ಟು ಜೋಪಾನವಾಗಿ ಡೆಕೋರೇಷನ್ ಮಾಡ್ತೀನಿ ಅಂದ್ರೆ ಒಂದೇ ಒಂದು ನೋಟ್ ಕೂಡ ಕಿತ್ತೋಗ್ಬಾರ್ದು, ಹಾಳಾಗ್ಬಾರ್ದು, ಅಷ್ಟು ಜೋಪಾನವಾಗಿ ಮಾಡ್ತೀನಿ. ಹಬ್ಬ ಮುಗಿದ್ಮೇಲೆ ಕೂಡ ನಾನು ನೋಟ್ನ ಯೂಸ್ ಮಾಡಲ್ಲ. ನಮ್ಮ ಮಾವ ಕೊಟ್ಟಿರೋದು ಅಂತ ಹಾಗೆ ವಾಪಸ್ ರಬ್ಬರ್ ಬ್ಯಾಂಡ್ ಹಾಕಿ ಎತ್ತಿಟ್ಟಿರ್ತೀನಿ. ಎಷ್ಟು ಡೆಲಿಕೇಟ್ ಆಗಿ ಅಂಟಿಸ್ತೀನಿ ಅಂದ್ರೆ ಒಂದೇ ಒಂದು ನೋಟ್ ಕೂಡ ಅರಿಯಬಾರ್ದು, ಹಾಳಾಗಬಾರ್ದು, ಅದ್ರಲ್ಲಿ ಅಂಟಿಸಿದ್ವಿ ಅಂತ ಗೊತ್ತಾಗ್ಲೂಬಾರ್ದು. ಡಬಲ್ ಸೈಡ್ ಟೇಪ್ ನ ತುಂಬಾ ಸಣ್ಣಗೆ ಕಟ್ ಮಾಡಿ ಬರೀ ಎಡ್ಜಸ್ ಅಲ್ಲಿ ಮಾತ್ರ ಅಂಟಿಸಿರ್ತೀನಿ. ಸೊ ದಟ್ ಹಿಂಗ್ ತೆಗೆದ ತಕ್ಷಣ ಅದು ಬಂದ್ಬಿಡ್ಬೇಕು, ನೋಟ್ ನ ಹಾಳು ಮಾಡಬಾರ್ದು. ಈ ಸತಿ ಮೀಶೋ ಇಂದ ಕಾಯಿನ್ಸ್ ಗಳನ್ನ ಆರ್ಡರ್ ಮಾಡಿದ್ದೆ. 250 ಕಾಯಿನ್ಗೆ ಒಂದು 150 ರೂಪಾಯಿನೂ ಎಷ್ಟೋ ಕೊಟ್ಟಿದೆ. ಈ ಗೋಲ್ಡನ್ ಕಾಯಿನ್ಸ್ ನ ಡಬಲ್ ಟೇಪ್ ಸೈಡ್ ಟೇಪ್ ನ ಯೂಸ್ ಮಾಡ್ಕೊಂಡು ಈ ತರ ಒಂದರಿಂದ ಒಂದು ಸ್ವಲ್ಪ ಪೇಷನ್ಸ್ ಇಂದ ಮಾಡ್ಬೇಕು. ಆದ್ರೆ ಒಳ್ಳೆ ಲುಕ್ ಅಂತೂ ಬರುತ್ತೆ. ನಮ್ಮತ್ತೆ ದುಡ್ಡು ಖರ್ಚು ಮಾಡ್ಬಿಡ್ತಾರೆ ಅಂತ ಅವ್ರಿಗಂತೂ ನಮ್ಮ ಮಾವ ಕೊಡಲ್ಲ, ನಾನು ಒಬ್ಳಿಗೆ ಕೊಡೋದು. ಅದಕ್ಕೆ ನಮ್ಮ ಅತ್ತೆಗೆ ಸ್ವಲ್ಪ ನನ್ನ ಮೇಲೆ ಹೊಟ್ಟೆ ಉರಿ. ಪ್ರತಿ ವರ್ಷ ಆ ಬಂಡಲ್ಗಳನ್ನ ಮತ್ತೆ ಹಾಗೆ ಎತ್ತಿಟ್ಟು ಹೊಸ ಬಂಡಲ್ ನ ಯೂಸ್ ಮಾಡ್ಕೊಂಡು ನಾನು ಈ ತರ ಡೆಕೋರೇಷನ್ ಮಾಡೋದು. ನನಗೆ ಆ ದುಡ್ಡಿಗಿಂತ ಅದೆಷ್ಟಿದೆ ಅನ್ನೋಕ್ಕಿಂತ ನನಗೋಸ್ಕರ ನಮ್ಮ ಮಾವ ಹೋಗಿ ತಗೊಂಡ್ಬರ್ತಾರಲ್ಲ, ಅದಕ್ಕೆ ನನಗೆ ಜಾಸ್ತಿ ಖುಷಿ ಆಗುತ್ತೆ.